Hey everyone, hope you all are fine and doing well. Welcome back to Study Center. From today, I will be starting science classes for SSLC. Don't miss to watch all the videos. As I said you all in the science lesson plan, firstly I will be starting from biology, and in biology first lesson is life process. Let's get started with this lesson. Life process. All living things perform certain life process like growth, excretion, respiration, circulation, etc. All living organisms which are present in the world, which means the organisms which have life, every organisms perform certain life process which is called growth, excretion, respiration, circulation, etc. All the living organisms perform these all activities. All the process like respiration, digestion, which together keep the living organisms alive and perform the job of body maintenance, are called life process. ಇದು ವೆರಿ ಇಂಪಾರ್ಟೆಂಟ್. ಯಾಕಂತ ಅಂದರೆ ನೀವು ಒಂದು ಕಡೆ ಪೆನ್ನು ಮತ್ತು ಒಂದು ಬುಕ್ ಇಟ್ಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ ನಾನು ಯಾವ್ಯಾವ ಪಾಯಿಂಟ್ಸ್ನ ಹೇಳ್ತಾ ಇದ್ದೀನಿ ಅಂತ. ಬಿಕಾಸ್ ಸೈನ್ಸಲ್ಲಿ ನೀವು ಯಾವ ಪಾಯಿಂಟ್ಸ್ನ ಬರೆದಿಟ್ಕೊಂಡಿರ್ತೀರೋ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ವಾಟ್ ಈಸ್ ಲೈಫ್ ಪ್ರೋಸೆಸ್ ಅಂತ ಸೈನ್ಸಲ್ಲಿ ಅದು ಬಯಾಲಜಿ ಪಾರ್ಟಲ್ಲಿ 1 ಮಾರ್ಕ್ ಕ್ವಶನಲ್ಲಿ ಕೇಳೋ ಚಾನ್ಸಸ್ ಬಹಳನೇ ಇದೆ. ಆದರೂ ಕೇಳ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಸತಿ ಪೇಪರಲ್ಲಿ. ಸೊ ಪ್ಲೀಸ್ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ವಾಟ್ ಈಸ್ ಲೈಫ್ ಪ್ರೋಸೆಸ್ ಅಂದರೆ ಇಲ್ಲಿ ಏನು ಆನ್ಸರ್ ಇದೆ ಅದನ್ನು ನೀವು ಬರೀಬೇಕು. ಎಕ್ಸಾಂಪಲ್ ಕೇಳಿದ್ರೆ ಇದನ್ನು ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ 1 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ, ಅಥವಾ 5 ಮಾರ್ಕ್ಸ್ 1 ಕ್ವಶನ್ ಕೇಳೋ ಚಾನ್ಸಸ್ ಇದೆ. 1 ಮಾರ್ಕ್ ಆರ್ 5 ಮಾರ್ಕ್ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್ ಕ್ವಶನ್ಸ್. ಸೊ ಇದನ್ನು ನೀವು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಂಪಲ್ ನೋಡೋದಾದರೆ ಲೈಫ್ ಪ್ರೋಸೆಸ್ ಹೇಗೆ ಡಿವೈಡ್ ಆಗಿದೆ ಅಂದರೆ ಗ್ರೋತ್, ಡೈಜೆಷನ್, ರೆಸ್ಪಿರೇಷನ್, circulation, excretion. These all activities are performed by certain living organisms. As I said you all here, these all the activities performed by the certain life organisms, which is called life process. ಹಾಗಾದರೆ ನ್ಯೂಟ್ರಿಷನ್ ಅಂದರೆ ಏನು ಅಂತ ನೋಡೋದಾದರೆ ದ ಹೋಲ್ ಪ್ರೋಸೆಸ್ ಬೈ ವಿಚ್ ಆನ್ ಆರ್ಗನಿಸಮ್ಸ್ ಒಬ್ಟೈನ್ ಇಟ್ಸ್ ಫುಡ್. ನ್ಯೂಟ್ರಿಷನಲ್ಲಿ ನೋಡೋದಾದರೆ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್, ಅದರಲ್ಲಿ ನೋಡೋದಾದರೆ ಪ್ಲಾಂಟ್ಸ್ ಆರ್ ಆಟೋಟ್ರೋಪ್ಸ್. ಆಟೋ ಮೀನ್ಸ್ ಸೆಲ್ಫ್, ವಿಚ್ ಮೇಕ್ ದೇರ್ ಓನ್ ಫುಡ್ ಅಂತ, ಕ್ಯಾನ್ ಮೇಕ್ ದೇರ್ ಓನ್ ಫುಡ್. ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಆರ್ ಹೆಟಿರೋಟ್ರೋಪ್ಸ್. ಹೆಟಿರೋಟ್ರೋಪ್ಸ್ ಮೀನ್ಸ್ ವಿಚ್ ಡಿಪೆಂಡ್ಸ್ ಆನ್ ಅದರ್ ಆರ್ಗನಿಸಮ್ಸ್ ಆರ್ ಅದರ್ animals for their food. Example tiger. For autotrophs, example every green plants you can give. Next, let's see modes of nutrition. Autotrophic, heterotropic. This is again very important question. ಅವರು ನಿಮಗೆ ಡಿಫ್ರೆನ್ಶಿಯೇಟ್ ಆಗಾದರೂ ಕೇಳ್ಬೋದು. ಟ್ವಿಸ್ಟ್ ಮಾಡಿ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಅಂದಾಗ ನೀವು ಕನ್ಫ್ಯೂಸ್ ಆಗ್ದಂಗೆ ಆಟೋಟ್ರೋಪಿಕ್, ಹೆಟಿರೋಟ್ರೋಪಿಕ್ ಅಂತ ನೆನ್ಪಿಟ್ಕೊಬೇಕು. ಇಲ್ಲ ಅಂದರೆ ಡೈರೆಕ್ಟ್ ಕ್ವಶನ್ಸ್ ಬಯಾಲಜಿಯಲ್ಲಿ ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ಸ್ ನಿಮಗೆ ಕೇಳೋದ್ರಿಂದ ಡಿಫ್ರೆನ್ಸ್ ಬಿಟ್ವೀನ್ ಆರ್ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್, ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಪ್ಲೀಸ್ ಇದು 100% ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರೋದ್ರಿಂದ ಸೊ ಪ್ಲೀಸ್ ಇದನ್ನು ಮಿಸ್ ಮಾಡ್ದಂಗೆ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ನಾನು ಏನೇನು ಪಾಯಿಂಟ್ಸ್ ಹೇಳ್ತಿದ್ದೀನಿ ಎಲ್ಲನೂ ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಹಾಗಾದರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಏನು ಅಂತ ನೋಡೋದಾದರೆ ಕೈಂಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಇನ್ಆರ್ಗಾನಿಕ್ ಮೆಟೀರಿಯಲ್ಸ್ ಲೈಕ್ CO2, ವಿಚ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್, water, etc. are utilized to prepare organic food by the process of photosynthesis. Example all green plants. You can write all green plants or green plants, it's enough. ಏನು ಆಟೋಟ್ರೋಪ್ ಅಂದರೆ ಏನು ಅಂದರೆ ಆಟೋ ಮೀನ್ಸ್ ಸೆಲ್ಫ್, ಟ್ರೋಪ್ ಮೀನ್ಸ್ ಫುಡ್. ದ ಆರ್ಗನಿಸಮ್ಸ್ ಆರ್ ದ ಪ್ಲಾಂಟ್ಸ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ವಿತ್ ದ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಇದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಓನಾಗಿ ಪ್ರಿಪೇರ್ ಮಾಡ್ಕೊಳ್ಳೋದನ್ನು ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಫೋಟೋಸಿಂಥಸಿಸ್. ವಿಚ್ ಪ್ರೋಸೆಸ್ ಇಸ್ ಕಾಲ್ಡ್ ಫೋಟೋಸಿಂಥಸಿಸ್ ಅಂತ ಕೇಳೋ ಒಂದು ಚಾನ್ಸಸ್ ಇರುತ್ತೆ. ಆವಾಗ ನೀವು ಈ ಆನ್ಸರ್ ಬರೀಬೇಕು. ದ ಪ್ಲಾಂಟ್ಸ್ ವಿಚ್ ಮೇಕ್ ದೇರ್ ಓನ್ ಫುಡ್ ಬೈ ಯೂಸಿಂಗ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಎಕ್ಸಾಂಪಲ್ ಆಲ್ ಗ್ರೀನ್ ಪ್ಲಾಂಟ್ಸ್. ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಏನು ಅಂತ ನೋಡೋದಾದರೆ ಕೈಂಡ್ಸ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗನಿಸಮ್ಸ್ ಡು ನಾಟ್ ಪೊಸೆಸ್ ದ ಅಬಿಲಿಟಿ ಟು ಸಿಂಥಸೈಸ್ ದೇರ್ ಓನ್ ಫುಡ್. ದೆ ಡಿಪೆಂಡ್ ಆನ್ ಆಟೋಟ್ರೋಪ್ಸ್ ಫಾರ್ ದೇರ್ ಫುಡ್ ಸಪ್ಲೈ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಆರ್ಗನಿಸಮ್ಸ್ ಅಂದರೆ ಇಲ್ಲಿ ಅನಿಮಲ್ಸೇ ಇಲ್ಲಿ ಯಾವಾಗಲೂ ಎಕ್ಸಾಂಪಲ್ ಆಗಿ ಬರೋದ್ರಿಂದ ಅನಿಮಲ್ಸ್ ತನ್ನನ್ನು ತಾನು ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಕೆ ಆಗ್ದಂಗೆ ಆಟೋಟ್ರೋಪ್ಸ್ ಮೇಲೆ ಯಾರು ಓನಾಗಿ ಫುಡ್ ಪ್ರಿಪೇರ್ ಮಾಡಿರ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗೋದನ್ನು ಹೆಟಿರೋಟ್ರೋಪಿಕ್ ಅಂತ ಕರೀತಾರೆ. ದ ಆರ್ಗನಿಸಮ್ಸ್ ವಿಚ್ ಕೆನಾಟ್ ಪ್ರಿಪೇರ್ ದೇರ್ ಓನ್ ಫುಡ್ ಆ್ಯಂಡ್ ಡಿಪೆಂಡ್ ಆನ್ ಅದರ್ ಆರ್ಗನಿಸಮ್ಸ್ ಫಾರ್ ದೇರ್ ಫುಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಅದನ್ನು ಹೆಟಿರೋಟ್ರೋಪಿಕ್ ಅಂತ ಕರೀತಾರೆ. ಇಲ್ಲಿ ಕೊಟ್ಟಿರೋ ಥರ ಆದರೂ ನೀವು ಎಕ್ಸಾಮಲ್ಲಿ ಬರಿಬೋದು, ನಾನು ಹೇಳ್ತಾ ಇರೋ ಥರ ಆದರೂ ಬರಿಬೋದು, ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ಗೆ ಎಕ್ಸಾಂಪಲ್ ನೋಡೋದಾದರೆ ಅನಿಮಲ್ಸ್, ಫಂಗೈ, ಬ್ಯಾಕ್ಟೀರಿಯಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ autotrophic nutrition. The organisms which carry out autotrophic nutrition are called autotrophs. Example green plants. Again ಇಲ್ಲಿ ಅದೇ ರಿಪೀಟ್ ಆಗಿದೆ, ಸೊ ನಿಮಗೆ ಅರ್ಥ ಆಗಿರೋದ್ರಿಂದ ನೋ ವರೀಸ್. ಹಾಗಾದರೆ ಆಟೋಟ್ರೋಪ್ಸ್ ಏನೇನು ಯೂಸ್ ಮಾಡುತ್ತೆ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ ಕನ್ವರ್ಟ್ ಟು ಕಾಂಪ್ಲೆಕ್ಸ್ ಹೈ ಎನರ್ಜಿ ಮಾಲಿಕ್ಯೂಲ್ಸ್, ಕಾರ್ಬೋಹೈಡ್ರೇಟ್ಸ್ಗೆ ಇನ್ಆರ್ಗ್ಯಾನಿಕ್ ಮೆಟಲ್ನ ತೊಗೊಂಡು ಯುಟಿಲೈಸ್ ಮಾಡಿಕೊಂಡು ಅದನ್ನು ಯಾವುದಕ್ಕೆ ಕನ್ವರ್ಟ್ ಮಾಡುತ್ತೆ ಆಟೋಟ್ರೋಪ್ಸ್ ಅಂದರೆ ಗ್ರೀನ್ ಪ್ಲಾಂಟ್ಸ್ ಕಾಂಪ್ಲೆಕ್ಸ್ ಹೈ ಎನರ್ಜಿ ಮಾಲಿಕ್ಯೂಲ್ ಕಾರ್ಬೋಹೈಡ್ರೇಟ್ಸ್ಗೆ ಕನ್ವರ್ಟ್ ಮಾಡುತ್ತೆ.
ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಇಸ್ ಫುಲ್ಫಿಲ್ಡ್ ಬೈ ದ ಪ್ರೋಸೆಸ್ ಬೈ ವಿಚ್ ಆಟೋಟ್ರೋಪ್ಸ್ ಟೇಕ್ ಇನ್ CO2 ಅಂದರೆ ಅದೇನು ಯುಟಿಲೈಸ್ ಮಾಡ್ಕೊಳುತ್ತೆ ಕಾರ್ಬನ್ ಡೈಆಕ್ಸೈಡ್ CO2ನ ಇಂಟೇಕ್ ಮಾಡಿಕೊಂಡು ಆ್ಯಂಡ್ H2O ಆ್ಯಂಡ್ ಕನ್ವರ್ಟ್ಸ್ ದೀಸ್ ಇಂಟು ಕಾರ್ಬೋಹೈಡ್ರೇಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಸನ್ಲೈಟ್ is called photosynthesis. The organisms which prepare their own food using all these process is called photosynthesis ಅಂತ ಇಲ್ಲಿ ಹೇಳ್ತಿದ್ದಾರೆ. This equation is very very important. ಇದನ್ನ ಲಾಸ್ಟ್ ಇಯರ್ 2022 ಪೇಪರಲ್ಲಿ ಈಕ್ವೇಷನ್ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಪ್ಲೀಸ್ ನೀವು ಇದನ್ನ ಒಂದು ಕಡೆ ನೋಟ್ ಡೌನ್ ಮಾಡಿ ಅಥವಾ ಟೆಕ್ಸ್ಟ್ ಬುಕ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 6CO2 plus 12H2O give rise to C6H12O6 plus 6O2 plus 6H2O. ಇದನ್ನು ನಾನು ಬ್ಯಾಲೆನ್ಸಿಂಗ್ ಮಾಡುವಾಗ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಾಗ ಐಡಿಯಾ ಬರುತ್ತೆ. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್ ಬರೀರಿ ಅಂತಾನೆ ಬಯಾಲಜಿಯಲ್ಲಿ ಟ್ವಿಸ್ಟ್ ಕ್ವಶನ್ಸ್ ಇಲ್ಲದೇ ಇರೋದ್ರಿಂದ ಈಕ್ವೇಷನ್ ಬರೀರಿ ಅಂತ ಡೈರೆಕ್ಟ್ ಕ್ವಶನೇ ಕೇಳ್ಬೋದು ನಿಮಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಲಾಸ್ಟ್ ಇಯರ್ 10th ಬ್ಯಾಚ್ ಅವರಿಗೆ ಫೈನಲ್ ಎಕ್ಸಾಮಿನೇಷನ್, ಬೋರ್ಡ್ ಪೇಪರ್, ಮಾಡೆಲ್ ಪೇಪರ್ ಎಲ್ಲ ಪೇಪರ್ಸಲ್ಲೂ ಬಂದಿದ್ದಂಥ ಕ್ವಶನ್ ಇದು. ದಿಸ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಆರ್ ದ ರಾ ಮೆಟೀರಿಯಲ್ಸ್ ಆಫ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ಕೇಳೋ ಚಾನ್ಸಸ್ ಬಹಳನೇ ಇದೆ. ಈ ಸಲಿನೂ ಈ ಕ್ವಶನ್ಸ್ನ 100% ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಸೊ ಪ್ಲೀಸ್ ಈಕ್ವೇಷನ್ this is very important. ಹಾಗಾದರೆ ರಾ ಮೆಟೀರಿಯಲ್ಸ್ ಆಫ್ ಫೋಟೋಸಿಂಥಸಿಸ್ ಯೂಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, ಮೆನ್ಷನ್ ದ ರಾ ಮೆಟೀರಿಯಲ್ ಯೂಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ಕೇಳಿದ್ರೆ ಏನೂ ಇಲ್ಲ, ಜಸ್ಟ್ 4 ಪಾಯಿಂಟ್ಸ್ ಬರೀಬೇಕಾಗುತ್ತೆ ಅಷ್ಟೇ. ಈ ಥರ ನಾನು ಇಲ್ಲಿ ಕೊಟ್ಟಿರೋ ಥರ ಬರ್ದಿಲ್ಲ ಅಂದರೂ ಜಸ್ಟ್ ನಾನು ಯಾವ ಥರ ಹೇಳ್ತೀನಿ ಶಾರ್ಟಾಗಿ ಆ ಥರ ನೀವು ಬರ್ಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ನೀವು ಆ ಥರನೇ ಬರಿಬೋದು ಶಾರ್ಟಾಗಿ, ಫುಲ್ಲಾಗಿ ಬರೀಬೇಕು ಅಂತ ಏನೂ ಇಲ್ಲ. ಸೈನ್ಸಲ್ಲಿ ನೀವು ಲೆಂತಿ ಆನ್ಸರ್ ಬರೀಬೇಕು ಅಂತ ಯಾವುದೇ ಒಂದು ಇಂಟೆನ್ಷನ್ ಇಲ್ಲ. ನೀವು ಮೇನ್ ಪಾಯಿಂಟ್ಸ್ನ ಬರೆದು ಅಂಡರ್ಲೈನ್ ಮಾಡಿದ್ರೆ ಅವ್ರು ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ. ಹಾಗಾದರೆ ಯಾವ ರಾ ಮೆಟೀರಿಯಲ್ಸ್ ಫೋಟೋಸಿಂಥಸಿಸಲ್ಲಿ ಯೂಸ್ ಆಗುತ್ತೆ, ಯೂಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ನೋಡೋದಾದರೆ ಫಸ್ಟ್ ಒನ್ ಸನ್ಲೈಟ್, ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಇದನ್ನು ಇಷ್ಟು ಬರೆದ್ರು ಆಯಿತು. ಇಲ್ಲ ನಾನು ನನಗೆ ಕೆಪಾಸಿಟಿ ಇದೆ ಫುಲ್ ಬರಿತೀನಿ ಅನ್ನೋರು ಇಲ್ಲಿ ಏನು ಕೊಟ್ಟಿದ್ದೀನೋ ಆ ಥರನೂ ಬರಿಬೋದು. ಸೈಟ್ ಆಫ್ ಫೋಟೋಸಿಂಥಸಿಸ್, ರಾ ಮೆಟೀರಿಯಲ್ಸ್ ಆಫ್ ಫಾರ್ ಫೋಟೋಸಿಂಥಸಿಸ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸನ್ಲೈಟ್, ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್ ಆರ್ CO2 ಆ್ಯಂಡ್ ವಾಟರ್. ಇಷ್ಟು ಬರೆದ್ರೆ ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ, ನೋ ವರೀಸ್. ನೆಕ್ಸ್ಟ್ ಸೈಟ್ ಆಫ್ ಫೋಟೋಸಿಂಥಸಿಸ್ ನೋಡೋದಾದರೆ ಕ್ಲೋರೋಪ್ಲಾಸ್ಟ್ ಇನ್ ದ ಲೀಫ್. ಕ್ಲೋರೋಪ್ಲಾಸ್ಟ್ ಕಂಟೈನ್ ಕ್ಲೋರೋಫಿಲ್ ವಿಚ್ ಇಸ್ ಗ್ರೀನ್ pigment and where chloroplast will be present ಅಂತ MCQ ಕೇಳೋ ಚಾನ್ಸಸ್ ಇರುತ್ತೆ. ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ? ಕ್ಲೋರೋಪ್ಲಾಸ್ಟ್ ಇಸ್ ಪ್ರೆಸೆಂಟೆಡ್ ಇನ್ ದ ಲೀಫ್. ಕ್ಲೋರೋಪ್ಲಾಸ್ಟ್ ವಿಚ್ ಕಂಟೈನ್ಸ್ ಕ್ಲೋರೋಫಿಲ್ ಗ್ರೀನ್ ಕಲರ್ಡ್ ಪಿಗ್ಮೆಂಟ್ ಅಂತ ಹೇಳ್ತಾರೆ. ಮೇನ್ ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್, ಅಗೈನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಆಗಲೇ ಹೇಳಿದಾಗೆ ರಾ ಮೆಟೀರಿಯಲ್ಸ್, ಮೇನ್ ಈವೆಂಟ್ಸ್, ಈಕ್ವೇಷನ್ 2022 ಪೇಪರಲ್ಲಿ 5 ಮಾರ್ಕ್ಸ್ಗೆ ಈ ಕ್ವಶನ್ ಕೇಳಿದ್ರು. ಈ 3 ಕ್ವಶನ್ನ ಸೇರಿಸಿ 1 ಮಾರ್ಕ್ಗೆ ಒನ್ ಕ್ವಶನ್ ಆಗಿ 5 ಮಾರ್ಕ್ಸ್ ಕೇಳ್ತಾರೆ. ಸೊ ಪ್ಲೀಸ್ ನೀವು ಇದನ್ನು ಮೆನ್ಷನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬಹಳನೇ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾದರೆ ಮೇನ್ ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ನೋಡೋದಾದರೆ ನಾನು ನಿಮಗೆ ಶಾರ್ಟಾಗಿ ಹೇಳ್ತೀನಿ, ಅದನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಅಬ್ಸರ್ಪ್ಷನ್ ಆಫ್ ಲೈಟ್ ಎನರ್ಜಿ ಇನ್ ಕ್ಲೋರೋಫಿಲಲ್ಲಿ ಲೈಟ್ ಎನರ್ಜಿ ಅಬ್ಸರ್ವ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಕನ್ವರ್ಷನ್ ಅಂದರೆ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಮೇಲೆ ಏನಾಗುತ್ತೆ? ಇಟ್ ಸ್ಪ್ಲಿಟ್ಸ್ ಡೌನ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಕನ್ವರ್ಟ್ ಆದಮೇಲೆ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆದಮೇಲೆ ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಔಟ್ ಆಗುತ್ತೆ. ನೆಕ್ಸ್ಟ್ ರಿಡಕ್ಷನ್ ಆಫ್ CO2, ಕಾರ್ಬನ್ ಡೈಆಕ್ಸೈಡ್ ರೆಡ್ಯೂಸ್ ಯಾವ ಫಾರ್ಮ್ಗೆ ರೆಡ್ಯೂಸ್ ಆಗುತ್ತೆ? ಕಾರ್ಬೋಹೈಡ್ರೇಟ್ ಫಾರ್ಮಿಗೆ ರೆಡ್ಯೂಸ್ ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಮೇನ್ ಇವೆಂಟ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಸೊ ಪ್ಲೀಸ್ ಮೇಕ್ ಇಟ್ ನೋಟ್ ಆಫ್ ಇಟ್. ಇಲ್ಲಿ ಬರ್ದಿರೋ ಥರ ಕೊಟ್ಟಿರೋ ಥರ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ನಾನು ಹೇಳ್ತಾ ಇರೋ ಥರ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಸ್ಟೊಮ್ಯಾಟಾ. ವಾಟ್ ಈಸ್ ಸ್ಟೊಮ್ಯಾಟಾ? ರೈಟ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ, ರೈಟ್ ದ ಯೂಸಸ್ ಆಫ್ ಸ್ಟೊಮ್ಯಾಟಾ, ವಾಟ್ ಆರ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಅಂತ ಕೇಳೋ ಚಾನ್ಸಸ್ ತುಂಬ ಇದೆ. ಅಗೇನ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಂಕ್ಷನ್ಸ್ ಅಂತೂ ಬಹಳನೇ ಇಂಪಾರ್ಟೆಂಟ್. ದಿಸ್ 2 ಪಾಯಿಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ ಅಂತ ಕ್ವಶನ್ ಬರ್ಕೊಂಡು ಈ ಆನ್ಸರ್ನ ಈಗಲೇ ಬರೆದು ಬಾಹೆಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಬಾಹೆಟ್ ಮಾಡೋಕ್ಕಿಂತ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸ್ಟೊಮ್ಯಾಟಾ ಏನು ಅಂತ ನೋಡೋದಾದರೆ ಟೈನಿ ಪೋರ್ಸ್ ಅಂದರೆ ಸಣ್ಣ ಸಣ್ಣ ಹೋಲ್, ಟೈನಿ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀಫಿನ ಸರ್ಫೇಸ್ ಮೇಲೆ ಟೈನಿ ಪೋರ್ಸ್ ಏನಿರುತ್ತೆ ಅದು ನಮ್ಮ ನ್ಯಾಚುರಲ್ ಐಯಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಏನೇ ಇದ್ರೂ ಮೈಕ್ರೋಸ್ಕೋಪಲ್ಲಿ ವಿ ಕ್ಯಾನ್ ಸಿ ಓನ್ಲಿ ಇಟ್ ಇನ್ ದ ಮೈಕ್ರೋಸ್ಕೋಪ್. ಟೈನಿ ಪೋರ್ಸ್ ಪ್ರೆಸೆಂಟ್ ಇನ್ ದ ಸರ್ಫೇಸ್ ಆಫ್ ದ ಲೀಫ್, ಇಟ್ ಇಸ್ ಕಾಲ್ಡ್ ಸ್ಟೊಮ್ಯಾಟಾ. ಹಾಗಾದರೆ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ನೋಡೋದಾದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ O2 CO2 ಗ್ಯಾಸಸ್ನ ಎಕ್ಸ್ಚೇಂಜ್ ಮಾಡೋದು ಇದರ ಫಂಕ್ಷನ್. ಲಾಸ್ ಆಫ್ ವಾಟರ್ ಡ್ಯೂರಿಂಗ್ ಟ್ರಾನ್ಸ್ಪಿರೇಷನ್ ಅಂದರೆ ವಾಟರ್ ವೇಪರ್ನ ಲಾಸ್ ಆಫ್ ಲಾರ್ಜ್ ಅಮೌಂಟ್ ಆಫ್ ವಾಟರ್ನ ಟ್ರಾನ್ಸ್ಪಿರೇಷನಲ್ಲಿ ಲೂಸ್ ಮಾಡ್ಕೊಳ್ಳೋದೇ ಇದರ ಫಂಕ್ಷನ್. ಆಮೇಲೆ ಸ್ಟೊಮ್ಯಾಟಾ ಡ್ರಾಯಿಂಗ್ ಬೇಸ್ಡ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಯಾವ ಕ್ವಶನ್ ಕೇಳ್ತಾರೆ ಅಂತಲೂ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಈ ಥರ ಒಂದು ಡ್ರಾಯಿಂಗ್ ಕೊಟ್ಬಿಟ್ಟು ಅವರು ನಿಮ್ಗೆ ಯಾರೋ ಮಾರ್ಕಾಗಿ ತೋರಿಸ್ಬಿಟ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ, ವಿಚ್ ಇಸ್ ಕ್ಲೋರೋಪ್ಲಾಸ್ಟ್, ವಿಚ್ ಇಸ್ ಟೊಮ್ಯಾಟಲ್ ಪೋರ್, ವಿಚ್ ಇಸ್ ಕ್ಲೋರೋಪ್ಲಾಸ್ಟ್ ಹತ್ರ ಕೇಳಿರ್ತಾರೆ. ಗಾರ್ಡ್ ಸೆಲ್ ಯಾವುದು ಅಂತೆಲ್ಲ ಕೇಳ್ತಾರೆ. ಇಲ್ಲಿ ಸಾರಿ 2 ಸತಿ ಕ್ಲೋರೋಪ್ಲಾಸ್ಟ್ ರಿಪೀಟ್ ಆಗಿದೆ, ಇಲ್ಲಿ ಗಾರ್ಡ್ ಸೆಲ್ ಬರಬೇಕು. ಸೊ ಮೇಕ್ ಇಟ್ ಆಸ್ ಗಾರ್ಡ್ ಸೆಲ್. ನೀವು ಸ್ಕ್ರೀನ್ಶಾಟ್ ತೊಗೊಂಡ್ರು ಪರವಾಗಿಲ್ಲ, ಅಥವಾ ಮೆನ್ಷನ್ ಮಾಡಿ ವಿಡಿಯೋ ಪಾಸ್ ಮಾಡಿ ಬರೆದಿಟ್ಕೊಂಬಿಡಿ, ನಿಮಗೆ ಯೂಸ್ ಆಗುತ್ತೆ. ಒಂದು ಬುಕ್ ಇಟ್ಬಿಡಿ ಸೈನ್ಸ್ ಅಂತಲೇ ನಿಮಗೆ ಯೂಸ್ ಆಗುತ್ತೆ. ಹಾಗಾದರೆ ಈ ಥರ ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಕಂಪಲ್ಸರಿ ಕೇಳ್ತಾರೆ. ಏನೂ ಇಲ್ಲ, ಒಂದು ಕ್ಲೋರೋಪ್ಲಾಸ್ಟ್, ಸ್ಟೊಮ್ಯಾಟಲ್ ಪೋರ್, ಗಾರ್ಡ್ ಸೆಲ್ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅಷ್ಟೇ. ಇದ್ರ ಮೇಲೆ
ಕ್ವಶನ್ಸ್ ಬರೋದು. ಹಾಗಾದರೆ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ನೋಡೋದಾದರೆ ಯಾವ್ದು ಬರುತ್ತೆ? 3 ಟೈಪ್ಸ್ ಆಫ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಇದೆ. ವಿಚ್ ಆರ್ ದ 3 ಟೈಪ್ಸ್ ಆಫ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕೇಳೋ ಚಾನ್ಸಸ್ ಇದೆ. ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಕ್ವಶನ್ಸ್ ಇಂಪಾರ್ಟೆಂಟ್ ಫ್ರೀಕ್ವೆಂಟ್ಲಿ ಆಸ್ಕರ್ ಕ್ವಶನ್ಸ್ನು ಹೇಳ್ತಾ ಇದ್ದೀನಿ, 100% ಕ್ವಶನ್ಸ್ನು ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಮಿಸ್ ಮಾಡ್ದಂಗೆ, ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೋಡಿ ಒಂದು ಕಡೆ ಮೇಕ್ ನೋಟ್ ಆಫ್ ಇಟ್. ಹಾಗಾದರೆ 3 ಟೈಪ್ಸ್ ಆಫ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಏನು ಅಂತ ನೋಡೋದಾದರೆ, ಒನ್ ಇಸ್ ಹೋಲೋಜೋಯಿಕ್, ಸ್ಯಾಪ್ರೋಫೈಟಿಕ್, ಪ್ಯಾರಾಸೈಟಿಕ್. ಹಾಗಾದರೆ ಈ 3 ಟೈಪ್ಸ್ ಆಫ್ ನ್ಯೂಟ್ರಿಷನ್ ಗೊತ್ತಾಯಿತು ನಮಗೆ. ಒನ್ ಇಸ್ ಹೋಲೋಜೋಯಿಕ್, ಸೆಕೆಂಡ್ ಒನ್ ಇಸ್ ಸ್ಯಾಪ್ರೋಫೈಟಿಕ್ ಆ್ಯಂಡ್ ಥರ್ಡ್ ಒನ್ ಇಸ್ ಪ್ಯಾರಾಸೈಟಿಕ್. ಹಾಗಾದರೆ ಇದ್ರ ಮೀನಿಂಗ್ ಏನು? ಹೋಲೋಜೋಯಿಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, animals take in solid food and break down inside the body. Example, animals or amoeba. Animals ಅಂದರೆ ಗಟ್ಟಿ ಪದಾರ್ಥ ಅಂದರೆ solid, which is in the solid state. Animals intake those solid food inside and break down into simple soluble substances. break down ಮಾಡ್ಕೊಳ್ಳುತ್ತೆ. ಅದು ಯಾವುದು? ಹ್ಯೂಮನ್ಸು ಆಗಿರುತ್ತೆ. ಆದರೆ ಇಲ್ಲಿ ಅನಿಮಲ್ಸ್ನು ಕೊಡ್ಬೋದು, ಅಮೀಬಾ. ನೆಕ್ಸ್ಟ್ ಸ್ಯಾಪ್ರೋಫೈಟಿಕ್ ನೋಡೋದಾದರೆ, ಆರ್ಗಾನಿಸಮ್ಸ್ ಫೀಡ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ಯಾವುದು ಆರ್ಗಾನಿಸಮ್ಸ್ ಡೆಡ್ ಅಥವಾ ಡಿಕೆ ಆಗಿರುತ್ತೆ, ಡಿಕಂಪೋಸ್ಡ್ ಆಗದೆ ಇರುತ್ತೋ ಅದ್ರ ಮೇಲೆ ಫೀಡ್ ಆಗೋದನ್ನ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಫಂಗೈ. ಪ್ಯಾರಾಸೈಟಿಕ್ ನೋಡೋದಾದರೆ, ಪ್ಯಾರಾಸೈಟ್ಸ್ ಲೀವ್ ಇನ್ಸೈಡ್ ಆರ್ ಔಟ್ಸೈಡ್ ಅದರ್ ಆರ್ಗಾನಿಸಮ್ಸ್ ಹೋಸ್ಟ್ ಆ್ಯಂಡ್ ಡಿರೈವ್ ನ್ಯೂಟ್ರಿಷನ್ ಫ್ರಮ್ ಇಟ್. ಎಕ್ಸಾಂಪಲ್, ಪ್ಲಾಂಟ್ ಪ್ಯಾರಾಸೈಟ್ಸ್, ಸ್ಟಿಕ್ಸ್ ಎಕ್ಸೆಟ್ರಾ. ಅಂತ ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಪ್ಯಾರಾಸೈಟ್ಸ್ ಅಂದರೆ ಸ್ಮಾಲ್ ಪ್ಯಾರಾಸೈಟ್ಸ್, ಎಕ್ಸಾಂಪಲ್ ಪ್ಲಾಂಟ್ ಪ್ಯಾರಾಸೈಟ್ಸ್ ಆಗಿರ್ಬೋದು, ಲೀವ್ ಇನ್ಸೈಡ್ ಆರ್ ಔಟ್ಸೈಡ್ ಅದರ್ ಲಿವಿಂಗ್ ಆರ್ಗಾನಿಸಮ್ಸ್. ನಮ್ಮನ್ನು ಏನಂತೀವಿ, ನಾವು ಯಾರು ಅವ್ರಿಗೆ ಸರ್ವ್ ಮಾಡ್ತೀವಿ ಅವ್ರನ್ನ ಏನಂದರೆ ಹೋಸ್ಟ್ ಅಂತ ಕರೀತಾರೆ. ಅವರಿಂದ ನ್ಯೂಟ್ರಿಷನ್ನ ಅಥವಾ ಫುಡ್ನ ಪಡ್ಕೊಳ್ಳೋದನ್ನ ಪ್ಯಾರಾಸೈಟಿಕ್ ಅಂತ ಕರೀತಾರೆ. ನಿಮಗೆ ಇದು ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೈನ್. ಸೊ ಪ್ಲೀಸ್ ಇದ್ರ ಕಡೆ ಒಂದು ಸ್ವಲ್ಪ ಗಮನ ಇರಲಿ. ಹೌ ಡು ಆರ್ಗಾನಿಸಮ್ಸ್ ಒಬ್ಟೈನ್ ದೇರ್ ಫುಡ್? ಆರ್ಗಾನಿಸಮ್ ಹೇಗೆ ಫುಡ್ನ ಒಬ್ಟೈನ್ ಮಾಡುತ್ತೆ? ಯೂನಿಸೆಲ್ಯುಲಾರ್ ಆರ್ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್. ಯೂನಿಸೆಲ್ಯುಲಾರ್ನ ಸಿಂಗಲ್ ಸೆಲ್ ಆರ್ಗಾನಿಸಮ್ಸ್ ಅಂತಲೂ ಕರೀತಾರೆ. ಫುಡ್ ಇಸ್ ಟೇಕನ್ ಅಪ್ ಥ್ರೂ ಎಂಟೈರ್ ಸರ್ಫೇಸ್. ಎಕ್ಸಾಂಪಲ್, ಅಮೀಬಾ. ಅಂದರೆ ಫುಡ್ಡು ಎಂಟೈರ್ ಸರ್ಫೇಸಿಂದನೇ ಇಂಟೇಕ್ ಆಗೋ ಫುಡ್ನ ಯೂನಿಸೆಲ್ಯುಲಾರ್ ಆರ್ ಸಿಂಗಲ್ಡ್ ಸೆಲ್ಡ್ ಆರ್ಗಾನಿಸಮ್ ಅಂತ ಕರೀತಾರೆ. ಸಿಂಗಲ್ ಸೆಲ್ ಆರ್ಗಾನಿಸಮ್ ಎಲ್ಲಾನು ಯೂನಿಸೆಲ್ಯುಲಾರ್ಗೆ ಎಕ್ಸಾಂಪಲ್ ಆಗುತ್ತೆ. ಅಮೀಬಾ ನೋಡಿ, ಇಲ್ಲಿ ಅಮೀಬಾದಲ್ಲಿ ಯಾವ ಥರ ಫುಡ್ ಇಂಟೇಕ್ ಆಗುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಫಸ್ಟು ನ್ಯೂಕ್ಲಿಯಸ್ ಫುಡ್, ಇದು ಫುಡ್ ಪಾರ್ಟಿಕಲ್ ಆಗಿದೆ. ಫುಡ್ ಪಾರ್ಟಿಕಲ್ಲು ಇಂಟೇಕ್ ಆದಾಗ ಫುಡ್ ವ್ಯಾಕ್ಯೂಲ್ ಒಳಗಡೆ ನೋಡಿ. ನೆಕ್ಸ್ಟ್ ಫುಡ್ ವ್ಯಾಕ್ಯೂಲ್, ಇಲ್ಲಿ ಏನಿತ್ತು ಫುಡ್ ಪಾರ್ಟಿಕಲ್ ನೆಕ್ಸ್ಟ್ ಇಂಟೇಕ್ ಆದಾಗ ಫುಡ್ ವ್ಯಾಕ್ಯೂಲ್ಗೆ ಹೋಗುತ್ತೆ. ಫುಡ್ ವ್ಯಾಕ್ಯೂಲ್ಗೆ ಹೋದಾಗ ದೆನ್ ಇಟ್ ವಿಲ್ ಎಂಟರ್ ಥ್ರೂ ದ ಸರ್ಫೇಸ್, ಮೂವ್ ಥ್ರೂ ದ ಸರ್ಫೇಸ್. ಇಲ್ಲಿ ಲೆಂತಿಯಾಗಿ ಕೊಟ್ಟಿದ್ದೀನಿ, ಬಟ್ ನಾನು ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫುಡ್ ಪಾರ್ಟಿಕಲ್ ಎಂಟರ್ಸ್ ಇಂಟು ಫುಡ್ ವ್ಯಾಕ್ಯೂಲ್, ದಟ್ಸ್ ಆಲ್. ಫುಡ್ ಪಾರ್ಟಿಕಲ್ ಎಂಟರ್ಸ್ ಇಂಟು ಫುಡ್ ವ್ಯಾಕ್ಯೂಲ್, ದೆನ್ ಇಟ್ ಬಿಕಮ್ಸ್ ಅ ನ್ಯೂಟ್ರಿಷನ್ ಇನ್ ಅಮೀಬಾ. ನ್ಯೂಟ್ರಿಷನ್ ಇನ್ ಅಮೀಬಾ ಹೇಗೆ ಅಂತ ಗೊತ್ತಾಯ್ತಲ್ಲ. ಫುಡ್ ಪಾರ್ಟಿಕಲ್ ಫುಡ್ ವ್ಯಾಕ್ಯೂಲ್ ಒಳಗಡೆ ಎಂಟರ್ ಆದಾಗ ಇಟ್ ಕಂಪ್ಲೀಟ್ಸ್ ದ ನ್ಯೂಟ್ರಿಷನ್ ಆಫ್ ಅಮೀಬಾ. ನೆಕ್ಸ್ಟ್ ಪ್ಯಾರಾಸಿಯಮ್ ಅಲ್ಲಿ ನೋಡೋದಾದರೆ, ಇದು ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಒಂದ್ಸತಿ ನೋಡ್ಕೊಳ್ಳೋದ್ರಿಂದ ತಪ್ಪೇನೂ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಯಾವ ಪೇಪರ್ಸಲ್ಲೂ ಅಷ್ಟಾಗಿ ಕೇಳಿಲ್ಲ, ರೇರಾಗಿ ಕೇಳ್ತಾರೆ. ಸೊ ಒನ್ಸ್ ಯು ಗ್ಲಾನ್ಸ್ ದಿಸ್, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟೆಪ್ಸ್ ಇನ್ ಹೋಲೋಜೋಯಿಕ್ ನ್ಯೂಟ್ರಿಷನ್ ನೋಡೋದಾದರೆ, ಇಲ್ಲಿ ಹಿಂದಿಯಲ್ಲೂ ಇದೆ. ಒಂದ್ಸತಿ ನಿಮಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ ಅಂತ ಅನ್ನೋರು ಹಿಂದಿಯಲ್ಲೂ ಒಂದ್ಸತಿ ಇದೆ. ಇದು ಬೇಸಿಕ್ ಅಲ್ವಾ, ಅದಕ್ಕೆ ಹಿಂದಿಯಲ್ಲೂ ಒಂದ್ಸತಿ ಕೊಟ್ಟಿದ್ದೀನಿ. ನಿಮಗೆ ನೋಡಿದ ತಕ್ಷಣ ಬೇಗ ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೆಪ್ಸ್ ಇನ್ ಹೋಲೋಜೋಯಿಕ್ ನ್ಯೂಟ್ರಿಷನ್ ಏನೇನು ಸ್ಟೆಪ್ಸ್ ಬರುತ್ತೆ ಅಂದರೆ, ಇಲ್ಲಿ ಯಾವ್ಯಾವ ಸ್ಟೆಪ್ಸ್ ಬರುತ್ತೆ ಅಂತ 5 ಸ್ಟೆಪ್ಸ್ ಬರುತ್ತೆ. ಮೆನ್ಷನ್ ದ 5 ಸ್ಟೆಪ್ಸ್ ಆಫ್ ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಕೇಳೋ ಚಾನ್ಸಸ್ಸು ಇದೆ. ಸೊ ಯಾವ್ಯಾವ 5 ಸ್ಟೆಪ್ಸ್ ಅಂತ ನೋಡೋದಾದರೆ, ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಎಜಿಷನ್. ಅಂದರೆ ಫಸ್ಟ್ ಇಂಜೆಷನ್ ಏನು ಅಂತ ನೋಡೋದಾದರೆ, ಟೇಕಿಂಗ್ ದ ಫುಡ್ ಇನ್ಸೈಡ್ ದ ಬಾಡಿ. ಫುಡ್ನ ಇನ್ಸೈಡ್ ದ ಬಾಡಿ ತೊಗೊಳ್ಳೋದಕ್ಕೆ ಏನಂದರೆ ಇಂಜೆಷನ್ ಅಂತ ಕರೀತಾರೆ. ನೆಕ್ಸ್ಟ್ ಡೈಜೆಷನ್, ಫುಡ್ ಗೆಟ್ಸ್ ಬ್ರೇಕ್ ಡೌನ್. ಲಾರ್ಜ್ ಮಾಲಿಕ್ಯೂಲ್ಸ್ ಗೆಟ್ ಬ್ರೇಕ್ ಡೌನ್ ಇಂಟು ಸಿಂಪಲ್ ಸಾಲ್ಯೂಬಲ್ ಮಾಲಿಕ್ಯೂಲ್ಸ್. ಡೈಜೆಷನ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಅಬ್ಸಾರ್ಪ್ಷನ್ ಏನು ಅಂದರೆ, ಡೈಜೆಸ್ಟೆಡ್ ಫುಡ್ ಗೆಟ್ ಅಬ್ಸಾರ್ಡ್. ಇಂಟೇಕ್ ಆಗಿರೋ ಫುಡ್ಡು ಡೈಜೆಸ್ಟೆಡ್ ಆದಮೇಲೆ ಡೈಜೆಸ್ಟೆಡ್ ಫುಡ್ ಗೆಟ್ಸ್ ಅಬ್ಸಾರ್ಡ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಅಬ್ಸಾರ್ಪ್ಷನ್ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಅಸಿಮಿಲೇಷನ್, ಯುಟಿಲೈಸೇಷನ್ ಆಫ್ ಡೈಜೆಸ್ಟೆಡ್ ಫುಡ್ ಪ್ರಾಡಕ್ಟ್ಸ್. ಇಂಟೇಕ್ ಆಫ್ ಫುಡ್ ಆದಮೇಲೆ ಡೈಜೆಸ್ಟ್ ಆಗುತ್ತೆ, ಡೈಜೆಸ್ಟೆಡ್ ಫುಡ್ ಗೆಟ್ ಅಬ್ಸಾರ್ಬ್ಡ್ ಫುಡ್ ಗೆಟ್ ಯುಟಿಲೈಸ್ಡ್ ಫಾರ್ ದ ಎನರ್ಜಿ ಪರ್ಪಸ್ ಇಸ್ ಕಾಲ್ಡ್ ಅಸಿಮಿಲೇಷನ್. ಯುಟಿಲೈಸ್ಡ್ ಫುಡ್ ಕೆಲವು ವೇಸ್ಟ್ ಪ್ರಾಡಕ್ಟ್ಸ್ ಇರುತ್ತೆ, ಅದು ಎಕ್ಸ್ಕ್ರೀಷನ್. ರಿಮೂವಲ್ ಆಫ್ ವೇಸ್ಟ್ ಫುಡ್ ಪ್ರಾಡಕ್ಟ್ಸ್ ಇಸ್ ಕಾಲ್ಡ್ ಎಕ್ಸ್ಕ್ರೀಷನ್. ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಇನ್ನೊಂದು ಸತಿ ಹೇಳ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಂಟೇಕ್ ಆಫ್ ಫುಡ್ ಇಸ್ ಕಾಲ್ಡ್ ಇಂಜೆಷನ್. ಇಂಟೇಕ್ ಆಗಿರೋ ಫುಡ್ಡು ಬ್ರೇಕ್ ಡೌನ್ ಆಗಿ ಡೈಜೆಸ್ಟ್ ಆಗೋದನ್ನ ಡೈಜೆಷನ್ ಅಂತಾರೆ. ಡೈಜೆಸ್ಟೆಡ್ ಫುಡ್ಡು ಅಬ್ಸರ್ವ್ ಆಗೋದನ್ನ ಅಬ್ಸಾರ್ಪ್ಷನ್ ಅಂತಾರೆ. ಅಬ್ಸರ್ವ್ ಆಗಿರೋ ಫುಡ್ಡು ಯುಟಿಲೈಸ್ ಆಗಿ ಎನರ್ಜಿ ಆಗೋದನ್ನ ಅಸಿಮಿಲೇಷನ್ ಅಂತಾರೆ. ವೇಸ್ಟ್ ರಿಮೂವ್ ಮಾಡೋದು ಎಕ್ಸ್ಕ್ರೀಷನ್ ಅಂತ ಇಲ್ಲಿ ಹೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಮೇಕ್ ನೋಟ್ ಆಫ್ ಇಟ್. ನೆಕ್ಸ್ಟ್ ನೋಡೋದಾದರೆ, ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನೋಡೋದಾದರೆ,
The human digestive system comprises of alimentary canal and associated digestive glands. ಅಂದರೆ ಹ್ಯೂಮನ್ ಡೈಜೆಸ್ಟಿವ್ ಅಲಿಮೆಂಟರಿ ಕೆನಾಲ್. ಈ ಒಂದು ಡಯಾಗ್ರಾಮ್ ನಿಮಗೆ ತೋರಿಸ್ತೀನಿ ನಾನು ಯಾವುದು ಅಂತ. ಅದು ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿರೋದ್ರಿಂದ ನೀವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನಿಮಗೆ ಸೈನ್ಸಲ್ಲಿ ಡಯಾಗ್ರಾಮ್ಸ್ ಆಲ್ಮೋಸ್ಟ್ 16 ಮಾರ್ಕ್ಸ್ಗೆ ಡಯಾಗ್ರಾಮೇ ಇರುತ್ತೆ. ನಾನು ಇದನ್ನು ಪಾಸಿಂಗ್ ಪ್ಯಾಕೇಜಲ್ಲಿ ಮತ್ತು ಆಲ್ ಡಯಾಗ್ರಾಮ್ಸ್ ಇನ್ ಒನ್ ಶಾರ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನಾದರೂ ವೀಡಿಯೋ ಜಾಸ್ತಿ ಲೆಂತ್ ಆಗ್ತಿದೆ ಅಂತ ಅನ್ಸಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಶಾರ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಜಾಸ್ತಿ ಲೆಂತ್ ಆಯಿತು ಅನ್ಸಿದ್ರೆ ಒಂಚೂರು 2x ಅಥವಾ ಒಂಚೂರು ಸ್ಪೀಡ ಇನ್ಕ್ರೀಸ್ ಮಾಡಿಕೊಂಡು ಆಮೇಲೆ ವಿಡಿಯೋ ರೆಸಲ್ಯೂಷನ್ನ ಹೈ ಇಟ್ಕೊಂಡು ನೋಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಸ್ಕ್ರೀನ್ಶಾಟ್ ಎಲ್ಲ ತೊಗೊಂಡಾಗ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾದರೆ ಹ್ಯೂಮನ್ಸಲ್ಲಿ ನ್ಯೂಟ್ರಿಷನ್ ಹೇಗೆ ಪ್ಲೇಸ್ ತೊಗೊಳುತ್ತೆ ಅಂದರೆ ನಾನು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಥರ ಕೊಡ್ತೀನಿ ನಿಮಗೆ. ಫಸ್ಟು ನ್ಯೂಟ್ರಿಷನ್ ವಿಲ್ ಸ್ಟಾರ್ಟ್ ಫ್ರಮ್ ಮೌತ್, ದೆನ್ ಚೀವ್ಡ್ ಬೈ ಟೀತ್. Tongue helps to swallow food. There is a salivary gland secretes saliva. Saliva converts starch into simple sugar. Saliva contains the enzyme called salivary enzyme. ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನಾನು ಇಂಟ್ರೊಡಕ್ಷನ್ ಏನು ಹೇಳಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನ್ಯೂಟ್ರಿಷನ್ ವಿಲ್ ಸ್ಟಾರ್ಟ್ ಫ್ರಮ್ ಮೌತ್. ನೋಡಿ ಇಲ್ಲೂ ಅದೇ ಕೊಟ್ಟಿದ್ದಾರೆ. ನ್ಯೂಟ್ರಿಷನ್ ವಿಲ್ ಸ್ಟಾರ್ಟ್ ಫ್ರಮ್ ಮೌತ್ ಇಂದನೇ ಅಲ್ವಾ ಸ್ಟಾರ್ಟ್ ಆಗೋದು. ನ್ಯೂಟ್ರಿಷನ್ ವಿಲ್ ಸ್ಟಾರ್ಟ್ ಫ್ರಮ್ ಮೌತ್, ದೆನ್ ಇಟ್ ಈಸ್ ಚೀವ್ಡ್ ಆರ್ ಗ್ರೈಂಡೆಡ್ ಬೈ ಟೀತ್. ಅದು ಯಾವುದ್ರ ಮೂಲಕ ಅಗದು ಗ್ರೈಂಡ್ ಆಗುತ್ತೆ ಅಂದರೆ ಟೀತ್ ಮೂಲಕ. ದೆನ್ ರೋಲಿಂಗ್ ಆಫ್ ಫುಡ್ ಪ್ಲಸ್ ಟೇಸ್ಟಿಂಗ್ ಆಫ್ ಫುಡ್ ಬಂದು ಟಂಗ್ನ ಕೆಲಸ. ಪ್ಲಸ್ ಸಕ್ರೇಟ್ ಸಲೈವಾ ಮ್ಯೂಕಸ್ ಮತ್ತು ಸಲೈವಾನ ಯಾವ್ದು ಸಪ್ರೇಟ್ ಮಾಡುತ್ತೆ? ಸಲೈವರಿ ಗ್ಲ್ಯಾಂಡ್ ಸಪ್ರೇಟ್ ಮಾಡುತ್ತೆ. ನೆಕ್ಸ್ಟ್ ಈಸೋಫೇಗಸ್, ಟೇಕಿಂಗ್ ಫುಡ್ ಫ್ರಮ್ ಮೌತ್ ಟು ಸ್ಟೊಮಕ್ ಬೈ ಪೆರಿಸ್ಟಲಿಕ್ ಮೂವ್ಮೆಂಟ್ಸ್, ಕಾನ್ಸಂಟ್ರೇಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಮಸಲ್ಸ್ ಆಫ್ ದ ಈಸೋಫೇಗಸ್. ನೆಕ್ಸ್ಟ್ ಈಸೋಫೇಗಸ್ ಅಂದರೆ ಫುಡ್ ಪೈಪಿಂದ ಬಂದಿರೋ ಫುಡ್ ಹೋಗಿ ಸ್ಟೊಮಕ್ಕಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಸಕ್ರೇಟ್ಸ್ ಗ್ಯಾಸ್ಟ್ರಿಕ್ ಜ್ಯೂಸ್. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನು. ಫಸ್ಟ್ ನೋಡೋದಾದರೆ ಮೌತ್ ಇಂಟೇಕ್ ಆಫ್ ಫುಡ್, ಟೀತ್ ಚೀವಿಂಗ್ ಆರ್ ಗ್ರೈಂಡಿಂಗ್ ಆಫ್ ಫುಡ್. ನೆಕ್ಸ್ಟ್ ಟೀತ್ ಆದಮೇಲೆ ನೆಕ್ಸ್ಟ್ ಪಾರ್ಟ್ ಬಂದು ಟಂಗ್ ರೋಲಿಂಗ್ ಟೇಸ್ಟಿಂಗ್ ಆಫ್ ಫುಡ್ ಸ್ವ್ಯಾಲೋಯಿಂಗ್ ಆಫ್ ಫುಡ್. ನೆಕ್ಸ್ಟ್ ಇಟ್ ಗೋಸ್ ಟು salivary glands. Salivary gland secretes saliva which contains starch. Saliva what it will contain? It will converts starch into simple sugar. ಇದು ಬಹಳ ಇಂಪಾರ್ಟೆಂಟ್. ಸಲೈವಾ ಕನ್ವರ್ಟ್ಸ್ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್. ಸಲೈವಾ ಕಂಟೈನ್ಸ್ ಎನ್ಸೈಮ್. ಸಲೈವಾ ಒಂದು ಎನ್ಸೈಮ್ನ ಕಂಟೈನ್ ಮಾಡುತ್ತೆ. ಯಾವ ಎನ್ಸೈಮ್ ಅದು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಇಟ್ ಈಸ್ ಕಾಲ್ಡ್ ಅಸ್ salivary enzyme. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೊಮಕ್ ಕಂಟೈನ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಇಟ್ ಸಕ್ರೇಟ್ ಗ್ಯಾಸ್ಟ್ರಿಕ್ ಜ್ಯೂಸಸ್. ಸ್ಟೊಮಕಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಆಗಿರುತ್ತೆ. ಅದು ಗ್ಯಾಸ್ಟ್ರಿಕ್ ಜ್ಯೂಸಸ್ನ ಇಟ್ಕೊಂಡಿರುತ್ತೆ. ಅಂದರೆ ಇಟ್ ಸಕ್ರೇಟ್ಸ್ ಅಂದರೆ ಸಪ್ರೇಟ್ ಮಾಡ್ತೇವೆ ಗ್ಯಾಸ್ಟ್ರಿಕ್ ಜ್ಯೂಸಸ್ನ. ಹಾಗಾದರೆ 3 ಗ್ಯಾಸ್ಟ್ರಿಕ್ ಜ್ಯೂಸಸ್ ಇದೆ. ದಿಸ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಇದನ್ನು ಟೇಬಲ್ ಥರ ಮಾಡಿ ಬರೆದು ಇಟ್ಕೊಂಬಿಡಿ. ಅದ್ರ ವರ್ಕ್ ಏನು, ಅದ್ರ ಫಂಕ್ಷನ್ ಏನು ಅಂತ ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಹಾಗಾದರೆ 3 ಗ್ಯಾಸ್ಟ್ರಿಕ್ ಜ್ಯೂಸಸ್ ಇದೆ. ಯಾವುದು 3 ಗ್ಯಾಸ್ಟ್ರಿಕ್ ಜ್ಯೂಸಸ್ ಅಂತ ನೋಡೋದಾದರೆ ಮೊದಲನೇದು ಬಂದು ಪೆಪ್ಸಿನ್. ನಾನು ಇಲ್ಲಿ ನಿಮಗೆ ಈಸಿಯಾಗಿರೋ ಒಂದು ಟ್ರಿಕ್ಸ್ನು ಕೂಡ ಹೇಳ್ಕೊಡ್ತೀನಿ. ಪೆಪ್ಸಿನ್ it helps in breaking down of protein. HCl ನೋಡೋದಾದರೆ it creates acidic medium in stomach. It kills the microorganism in food. ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ನು ಕೂಡ ಆ್ಯಡ್ ಮಾಡ್ಕೋಬೋದು. it kills the microorganisms in food. ಹಾಗಾದರೆ ನೆಕ್ಸ್ಟ್ ಲಾಸ್ಟ್ ಗ್ಯಾಸ್ಟ್ರಿಕ್ ಜ್ಯೂಸ್ ನೋಡೋದಾದರೆ ಮ್ಯೂಕಸ್. ಇಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟೊಮಕ್. ಥಿನ್ ಇನ್ನರ್ ಲೈನಿಂಗ್ ಏನಿರುತ್ತೆ ಸ್ಟೊಮಕಲ್ಲಿ, ಮ್ಯೂಕಸ್ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೋಡಿ ನಾನು ಆಗಲೇ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಅಂದರೆ ಹೇಗೆ ನೆನ್ಪಿಟ್ಕೊಳ್ಳೋದು ಇದ್ರ ಫಂಕ್ಷನ್ ಅಂದರೆ ಪೆಪ್ಸಿನ್. ಪಿ ಇಸ್ ಫಾರ್ ಪೆಪ್ಸಿನ್ ಏನನ್ನ ಬ್ರೇಕ್ ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ? ಪ್ರೋಟೀನ್. ಪಿ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ಇನ್ನೆಲ್ಲನೂ ಬೇರೆದು ಈಸಿಯಾಗಿ ನೆನಪಿರುತ್ತೆ. HCl ನೋಡೋದಾದರೆ ಇಟ್ ಕ್ರಿಯೇಟ್ ಅಸಿಡಿಕ್ ಮೀಡಿಯಮ್ ಇನ್ ದ ಸ್ಟೊಮಕ್. ಆಮೇಲೆ ಇನ್ನೊಂದು ಫಂಕ್ಷನು ನೀವು ಇಲ್ಲಿ ಆ್ಯಡ್ ಆನ್ ಮಾಡ್ಕೋಬೋದು. ಇಟ್ ಕಿಲ್ಸ್ ದ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಬ್ಯಾಕ್ಟೀರಿಯಾ ಏನು ಪ್ರೆಸೆಂಟ್ ಆಗಿರುತ್ತೆ ಫುಡ್ಡಲ್ಲಿ ಅದನ್ನು HCl ಕಿಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಮ್ಯೂಕಸ್ ಅದು ಇನ್ನರ್ ಲೈನಿಂಗ್ ಆಫ್ ದ ಸ್ಟೊಮಕ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹೋಪ್ ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ ನೋಡೋದಾದರೆ ಸ್ಮಾಲ್ ಇಂಟೆಸ್ಟೈನ್ ಏನಂತ ಕರೀತಾರೆ ಅಂದರೆ ಇಟ್ ಈಸ್ ಅ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಅ ಕಂಪ್ಲೀಟ್ ಸೈಟ್ ಆಫ್ ಡೈಜೆಷನ್ ಅಂತ ಕರೀತಾರೆ. ಇಂಟೆಸ್ಟೈನಲ್ ಎನ್ಸೈಮ್ ಯಾವ ಥರ ಇದೆ ಅಂತ ನೋಡೋದಾದರೆ ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್ಸ್. ಕಾರ್ಬೋಹೈಡ್ರೇಟ್ ಬಂದು ಗ್ಲೂಕೋಸ್, ಫ್ಯಾಟ್ಸ್ ಬಂದು ಫ್ಯಾಟಿ ಆ್ಯಸಿಡ್ ಪ್ಲಸ್ ಗ್ಲೈಕೋಜಿರಾಲ್, ಪ್ರೋಟೀನ್ಸ್ ಬಂದು ಅಮಿನೋ ಆಸಿಡ್ಸ್ನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಇಸ್ ಅ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ನಾನು ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಮಾಲ್ ಇಂಟೆಸ್ಟೈನ್ ಇಸ್ ಅ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಇದನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಸ್ಮಾಲ್ ಇಂಟೆಸ್ಟೈನಲ್ಲಿ ವಿಲ್ಲೈ ಅಂತ ಒಂದು ಇರುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಕಂಟೈನ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್. ದೇ ಆರ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್. ವಿಲ್ಲೈ ಬಂದು ರಿಚ್ ಬ್ಲಡ್ ವೆಸಲ್ಸಿಂದ ಸಪ್ಲೈ ಆಗ್ತಾ ಇರುತ್ತೆ. ಅದು ಏನು ಅದರ ಮೇನ್ ಫಂಕ್ಷನ್ ಏನು ಅಂದರೆ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ದ ಫುಡ್ ಇನ್ ಟು ದ ಬ್ಲಡ್. ಡೈಜೆಸ್ಟೆಡ್ ಫುಡ್ನ ಅಬ್ಸರ್ವ್ ಮಾಡಿಕೊಂಡು ಬ್ಲಡ್ಗೆ ಕಳಿಸೋದು ವಿಲ್ಲೈನ ಮೇಜರ್ ಫಂಕ್ಷನ್. ಅದೆಲ್ಲಿ ಪ್ರೆಸೆಂಟ್ ಆಗಿರುತ್ತೆ? ಸ್ಮಾಲ್ ಇಂಟೆಸ್ಟೈನಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಅದರ ಶೇಪ್ ಯಾವ ಥರ ಇರುತ್ತೆ? ಇಟ್ ಈಸ್ ಅ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಥರ ಅದು ಶೇಪಲ್ಲಿ ಇರುತ್ತೆ.
ಸ್ಮಾಲ್ ಇಂಟೆಸ್ಟೈನ್ ರಿಸೀವ್ ಸಕ್ರೇಷನ್ ಫ್ರಮ್ ಲಿವರ್ ಏನು ಸಕ್ರೇಟ್ ಮಾಡುತ್ತೆ ಅಂದರೆ ದ ಬೈಲ್ ಜ್ಯೂಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ವಿಚ್ ಜ್ಯೂಸ್ ಡಸ್ ಲಿವರ್ ಸಕ್ರೇಟ್ಸ್ ಅಂತ ಕೇಳಿದ್ರೆ ನೀವು ಬೈಲ್ ಜ್ಯೂಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬೈಲ್ ಜ್ಯೂಸ್ ಅಂತ ಬರಿಬೇಕಾಗುತ್ತೆ. ಸೊ ಲಿವರ್ ಸಕ್ರೇಟ್ಸ್ ಬೈಲ್ ಜ್ಯೂಸ್. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಲಾರ್ಜ್ ಫ್ಲಾಟ್ ಗ್ಲೂಕೋಬಾಲ್ಸ್ ಅಂದರೆ ಅದು ಯಾವ್ದು ಕನ್ವರ್ಟ್ ಮಾಡುತ್ತೆ, ಸ್ಮಾಲ್ ಫ್ಯಾಟ್ ಗ್ಲೂಕೋಬಾಲ್ಸ್ಗೆ ಪ್ಯಾನ್ಕ್ರಿಯಾಸು ಕನ್ವರ್ಟ್ ಮಾಡುತ್ತೆ. ಪ್ಯಾನ್ಕ್ರಿಯಾಸಲ್ಲಿ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂತ ಇರುತ್ತೆ. ಹಾಗಾದರೆ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಯಾವುದು ಅಂತ ನೋಡೋದಾದರೆ ಟ್ರಿಪ್ಸಿನ್ ಲಿಪ್ಸೆ ಅಂತ ಇದೆ. ಟ್ರಿಪ್ಸಿನ್ ನೋಡೋದಾದರೆ ಇಟ್ ಹೆಲ್ಪ್ಸ್ ಸೇಮ್ ಪೆಪ್ಸಿನ್ಗೆ ಏನಿರುತ್ತೋ ಟ್ರಿಪ್ಸಿನ್ಗೂ ಅದೇ ಫಂಕ್ಷನ್ನೇ, ಪ್ರೋಟೀನ್ಸ್ನ ಬ್ರೇಕ್ ಡೌನ್ ಮಾಡೋದು. ಲಿಪ್ಸಿನ್ ಏನು ನೋಡೋದಾದರೆ ಬ್ರೇಕ್ ಡೌನ್ಸ್ ಇಂಟು ಫ್ಯಾಟಿ ಆ್ಯಸಿಡ್ನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಲಿಪ್ಸಿನ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದರೆ ಎಸಿಮಿಲಿಫಿಕೇಷನ್ ಅಂತ ಇದು ವಾಟ್ ಈಸ್ ಅಂತ ಒಂದು ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಏನು ಅಂತ ನೋಡೋದಾದರೆ ದ ಪ್ರೋಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಲಾರ್ಜ್ ಫ್ಯಾಟ್ ಗ್ಲೂಕೋಬೋಲ್ಸ್ ಇಂಟು ಸ್ಮಾಲರ್ ಫ್ಯಾಟ್ ಗ್ಲೂಕೋಬೋಲ್ಸ್ ಬೈ ಬೈಲ್ ಜ್ಯೂಸ್. ಲಾರ್ಜ್ ಫ್ಯಾಟ್ ಏನಿರುತ್ತೆ ಗ್ಲೂಕೋಬೋಲ್ಸ್ ಅದನ್ನು ಸ್ಮಾಲ್ ಫ್ಯಾಟ್ ಆಗಿ ಬೈಲ್ ಜ್ಯೂಸು ಬ್ರೇಕ್ ಡೌನ್ ಮಾಡೋದನ್ನ ಎಸಿಮಿಲಿಫಿಕೇಷನ್ ಅಂತ ಕರೀತಾರೆ. ಹಾಗಾದರೆ ಲಾರ್ಜ್ ಇಂಟೆಸ್ಟೈನ್ ವರ್ಕಿಂಗ್, ನಾನು ಆಗಲೇ ಹೇಳಿದಾಗೆ ಆನಿಮೆಂಟರಿ ಕೆನಲ್ ಆರ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಕ್ವಶನ್. 3 or 2 ಮಾರ್ಕ್ಸ್ಗೆ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಪ್ಲೀಸ್ ಇದು ಎಕ್ಸ್ಪೆಕ್ಟೆಡ್ ಡ್ರಾಯಿಂಗ್ ಈ ಸತಿಗೆ. ಸೊ ಪ್ಲೀಸ್ ಇದನ್ನು ಒಂದು ಸತಿ ನೀವು ಕಲಿತು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಯಾವುದೇ ರಿಸ್ಕ್ ಇಲ್ದಂಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾದರೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನು ಫಂಕ್ಷನ್ ಅಂತ ನೋಡೋದಾದರೆ ಅಬ್ಸರ್ವ್ ಎಕ್ಸೆಸ್ ಆಫ್ ವಾಟರ್. ಜಾಸ್ತಿ ಎಕ್ಸೆಸ್ ಆಫ್ ವಾಟರ್ ಏನಿರುತ್ತೆ ಅದು ಲಾರ್ಜ್ ಇಂಟೆಸ್ಟೈನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದ ರೆಸ್ಟ್ ಆಫ್ ಮೆಟೀರಿಯಲ್ಸ್ ಇಸ್ ರಿಮೂವ್ ಫ್ರಮ್ ದ ವಿಯಾ ದ ಏನಸ್. ಎಜಿಷನ್. ರಿಮೂವಲ್ ಆಫ್ ದ ವೇಸ್ಟ್ ಈಸ್ ಕಾಲ್ಡ್ ಎಜಿಷನ್ ವಿಚ್ ಇಸ್ ರಿಮೂವ್ ಥ್ರೂ ಏನಸ್ ಅಂತ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ವರ್ಕ್ ಆಗಿದೆ. ಹಾಗಾದರೆ ರೆಸ್ಪಿರೇಷನ್ ನೋಡೋದಾದರೆ ಅನ್ಡೈಜೆಸ್ಟೆಡ್ ಫುಡ್ ಕೂಡ ಎಂಟರ್ಸ್ ಲಾರ್ಜ್ ಇಂಟೆಸ್ಟೈನ್ ಆಗುತ್ತೆ. ರೆಸ್ಪಿರೇಷನ್ ನೋಡೋದಾದರೆ ಗ್ಯಾಸಿಯಸ್ ಎಕ್ಸ್ಚೇಂಜ್. ಜಸ್ಟ್ ರೆಸ್ಪಿರೇಷನ್ ಅಂದರೆ ಏನು, ಗ್ಯಾಸಿಯಸ್ ಎಕ್ಸ್ಚೇಂಜ್ ಏನು ಅದರ ಇದು ಅಂತ ನೋಡೋದಾದರೆ intake of oxygen from the atmosphere and inhale of carbon dioxide or release of carbon dioxide which is called breathing. respiration ಅಂದ್ರೆ ಏನು, breathing. respiration ಅಂದರೆ breathing. ಗ್ಯಾಸಿಯಸ್ ಎಕ್ಸ್ಚೇಂಜ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೆಸ್ಪಿರೇಷನ್. ಇಂಟೇಕ್ ಆಫ್ ಆಕ್ಸಿಜನ್ ಅಟ್ಮಾಸ್ಫಿಯರಲ್ಲಿ ಏನಿರುತ್ತೋ ಆಕ್ಸಿಜನ್ ಇಂಟೇಕ್ ಅಂದರೆ ತೊಗೊಂಡು, ಎಕ್ಸೇಲ್ ಅಂದರೆ ಬಿಡೋದು, ಹೊರಗಡೆ ಹಾಕೋದು, ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಹಾಕುತ್ತೆ, CO2. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ರೆಸ್ಪಿರೇಷನ್ ಆರ್ ಬ್ರೀತಿಂಗ್ ಪ್ರೋಸೆಸ್. ಬ್ರೇಕ್ ಡೌನ್ ಆಫ್ ಸಿಂಪಲ್ ಫುಡ್ ಇನ್ ಆರ್ಡರ್ ಟು ರಿಲೀಸ್ ಎನರ್ಜಿ ಇನ್ಸೈಡ್ ದ ಸೆಲ್ ಗಿವ್ ರೈಸ್ ಟು ಸೆಲ್ಯುಲಾರ್ ರೆಸ್ಪಿರೇಷನ್. ಈಗ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬೈ ವೇರಿಯಸ್ ಪಾತ್ವೇಸ್. ನಿಮಗೆ 2022 SSLC ಪೇಪರ್ ಏನಾದರೂ ಫೈನಲ್ ಎಕ್ಸಾಮ್ ಪೇಪರ್ ಇದ್ದರೆ ನೀವು ನೋಡ್ಬೋದು, ಈ ಕ್ವಶನ್ನ ಅವರು ಕೇಳಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪೆಕ್ಟೆಡ್ ಕ್ವಶನ್, ರಿಪೀಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, ಒಂದ್ಸತಿ ನೀವು ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇದು ಏನೂ ಇಲ್ಲ, ನೀವು ಈ ಥರನೂ ಬರಿಬೋದು ಅಥವಾ ನೀವು ಹಾರಿಜಾಂಟಲ್ ಆಗೂ ಬರಿಬೋದು. ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಬರಿಬೋದು. ಇಲ್ಲಿ C6H12 ಯಾವ ಥರ ಬ್ರೇಕ್ ಡೌನ್ ಆಗ್ತಾ ಇದೆ, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಯಾವ್ಯಾವ ಪಾತಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ಇಲ್ಲಿ ಈಥಾಲ್ ಪ್ಲಸ್ CO2 ಪ್ಲಸ್ ಎನರ್ಜಿ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇದ್ದಾಗ ಇದು ಬ್ರೇಕ್ ಡೌನ್ ಆಗುತ್ತೆ. ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿ, ಪೈರಿಕ್ ಆಸಿಡ್ ಪ್ಲಸ್ ಎನರ್ಜಿ, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇನ್ ಮೈಟೋಕಾಂಡ್ರಿಯಾ ಇದ್ದಾಗ CO2 ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ 100% ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರೋದ್ರಿಂದ ಸೊ ಪ್ಲೀಸ್ ಮೇಕ್ ನೋಟ್ ಆಫ್ ಇಟ್ ಅಂತ ಹೇಳ್ತೀನಿ. ಹಾಗಾದರೆ ನೆಕ್ಸ್ಟ್ ರೆಸ್ಪಿರೇಷನ್ ನೋಡೋದಾದರೆ ರೆಸ್ಪಿರೇಷನ್ ಈಸಿ ಪಾರ್ಟೇ. ಸೊ ನಾನು ಬೇಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ರೆಸ್ಪಿರೇಷನ್ ಅದು ಇದು ಅಗೇನ್ ದಿಸ್ ಟು ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಎರೋಬಿಕ್ ಆ್ಯಂಡ್ ಅನರೋಬಿಕ್ ರೆಸ್ಪಿರೇಷನ್. ಡಿಫ್ರೆನ್ಶಿಯೇಟ್ ಬಿಟ್ವೀನ್ 2 ರೆಸ್ಪಿರೇಷನ್ಸ್ ಅಂತ ಕೇಳೋ ಚಾನ್ಸಸ್ ತುಂಬ ಇದೆ. ಇದು ತುಂಬ ರಿಪೀಟೆಡ್ ಕ್ವಶನ್, ಫ್ರೀಕ್ವೆಂಟ್ಲಿ ಆಸ್ಕಡ್ ಕ್ವಶನ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಒಂದಾಗಿದೆ ಎರೋಬಿಕ್ ಆ್ಯಂಡ್ ಅನರೋಬಿಕ್. ಹಾಗಾದರೆ ಎರೋಬಿಕ್ ಆ್ಯಂಡ್ ಅನರೋಬಿಕ್ ಏನು ಅಂತ ನೋಡೋದಾದರೆ aerobic respiration takes place in the presence of oxygen. ಆಕ್ಸಿಜನ್ ಎಲ್ಲಿ ಪ್ರೆಸೆಂಟ್ ಇರುತ್ತೋ ಅಲ್ಲಿ aerobic respiration ಟೇಕ್ ಪ್ಲೇಸ್ ಅಂದರೆ ಅಲ್ಲಿ ಪ್ಲೇಸ್ ತೊಗೊಳುತ್ತೆ. ಅಕ್ಕರ್ಸ್ ಇನ್ ಮೈಟೋಕಾಂಡ್ರಿಯಾ, ಇದು ಮೈಟೋಕಾಂಡ್ರಿಯಾದಲ್ಲಿ ಅಕ್ಕರ್ ಆಗುತ್ತೆ. ಎಂಡ್ ಪ್ರಾಡಕ್ಟ್ಸ್, ನಮಗೆ ಎಂಡ್ ಪ್ರಾಡಕ್ಟ್ಸ್ ಏನೇನು ಸಿಗುತ್ತೆ ಅಂತ ನೋಡೋದಾದರೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಮೋರ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್. Aerobic respiration takes place in the presence of oxygen. It occurs only in the mitochondria. End products we get is carbon dioxide and water. And in aerobic respiration, more amount of energy will be released. ಹಾಗಾದರೆ anaerobic ನೋಡೋದಾದರೆ takes place in the absence of oxygen. ಆಕ್ಸಿಜನ್ ಎಲ್ಲಿ ಇರಲ್ವೋ, ಆಬ್ಸೆಂಟ್ ಆಗಿರುತ್ತೋ ಅಲ್ಲಿ ಪ್ಲೇಸ್ ತೊಗೊಳುತ್ತೆ. ಇಟ್ ಅಕ್ಕರ್ಸ್ ಇನ್ ಸೈಟೋಪ್ಲಾಸ್ಮಾ. aerobic respiration ಮೈಟೋಕಾಂಡ್ರಿಯಾ ಆದರೆ anaerobic cytoplasm. ಎಂಡ್ ಪ್ರಾಡಕ್ಟ್ಸ್ ನಮಗೆ ಏನು ಸಿಗುತ್ತೆ ಅಂದರೆ ಆಲ್ಕೋಹಾಲ್ ಆರ್ ಲ್ಯಾಕ್ಟಿಕ್ ಆ್ಯಸಿಡ್. ಲೆಸ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ಆದರೆ ಅನರೋಬಿಕ್ ಏನು ಅಂತ ಹೇಳೋದಾದರೆ ಇದು ಟೇಕ್ಸ್ ಪ್ಲೇಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಇಟ್ ಅಕರ್ಸ್ ಇನ್ ದ ಸೈಟೋಪ್ಲಾಸಮ್. ಎಂಡ್ ಪ್ರಾಡಕ್ಟ್ಸ್ ಆರ್ ವಿ ಗೆಟ್ ಈಸ್ ಆಲ್ಕೋಹಾಲ್ ಆರ್ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಹಿಯರ್ ಲೆಸ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ಹೋಪ್ ಈ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಪ್ಲೀಸ್ ಮೇಕ್ ನೋಟ್ ಆಫ್ ಇಟ್. ಹಾಗಾದರೆ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ನೋಡೋದಾದರೆ this drawing again very important drawing, so please make note of it, practice ಮಾಡ್ಕೊಳ್ಳಿ. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಪ್ಯಾಸೇಜ್ ಆಫ್ ಏರ್ ಥ್ರೂ ದ ರೆಸ್ಪಿರೇಟರಿ ಸಿಸ್ಟಮ್. ಯಾವ ಥರ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿ ನಿಮಗೆ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಡ್ರಾಯಿಂಗ್ ಕೂಡ ತೋರಿಸ್ತಾ ಇದ್ದೀನಿ, ನಿಮಗೆ ನೋಡ್ಬೋದು. ಫಸ್ಟ್ ಇಟ್ ಎಂಟರ್ಸ್ ಥ್ರೂ ನಾಸ್ಟ್ರಿಲ್, ನ್ಯಾಸಲ್ ಪ್ಯಾಸೇಜ್, ನ್ಯಾಸಲ್ ಕ್ಯಾವಿಟಿ, ಫ್ರೈನಾಕ್ಸ್, larynx, trachea, bronchi, lungs, bronchis, alveoli which is blood
ರಿಚ್ ಇನ್ ಬ್ಲಡ್ ಕ್ಯಾಪಿಲರೀಸ್ ಅಂತ ಹೇಳ್ತಾರೆ. ಇಲ್ಲಿ ಏನು ನಿಮಗೆ ಡ್ರಾಯಿಂಗ್ ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ಪಾರ್ಟ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಯಾವ್ಯಾವ ಪಾರ್ಟಿಂದ ಎಲ್ಲೆಲ್ಲಿ ತಲುಪುತ್ತೆ ಅಂತಲೇ ಇಲ್ಲಿ ಕೊಟ್ಟಿರೋದು. ಆ ಪಾರ್ಟ್ ಹೆಸರು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದೇ ಇಲ್ಲೂ ಕೂಡ ಇರೋದು. ನೀವು ಡ್ರಾಯಿಂಗ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಆಲ್ವಿಯೋಲೈ ಏನು ಅಂತ ನೋಡೋದಾದರೆ, ಆಲ್ವಿಯೋಲೈ ಆರ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್. ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಬ್ಲಡ್ ಕ್ಯಾಪಿಲರೀಸ್. ಬ್ಲಡ್ ಕ್ಯಾಪಿಲರೀಸ್, ವಾಟ್ ಈಸ್ ಮೀನ್ ಬೈ ಬ್ಲಡ್ ಕ್ಯಾಪಿಲರೀಸ್ ಅಂತ ಅಂದರೆ ಥಿನ್ ಬ್ಲಡ್ ವೆಸಲ್ಸ್ ಏನಿರುತ್ತೆ. ವಾಟ್ ಈಸ್ ಮೀನ್ ಬೈ ಬ್ಲಡ್ ಕ್ಯಾಪಿಲರೀಸ್ ಅಂತಲೂ ಕೇಳ್ಬೋದು. ಸೊ ಪ್ಲೀಸ್ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಥಿನ್ ಬ್ಲಡ್ ಕ್ಯಾಪಿಲರೀಸ್ ಅಂದರೆ ಥಿನ್ ಬ್ಲಡ್ ವೆಸಲ್ಸ್ ಅಂತ ಕರೀತಾರೆ. ಆಲ್ವಿಯೋಲೈ ಆರ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್. ಆಲ್ವಿಯೋಲೈ ರಿಚ್ ಆಗಿ ಬ್ಲಡ್ ವೆಸಲ್ಸ್ ಇಂದ ಸಪ್ಲೈ ಆಗುತ್ತೆ. ಇಟ್ ಈಸ್ ಫಿಲ್ಡ್ ವಿತ್ ಥಿನ್ ಬ್ಲಡ್ ವೆಸಲ್ಸ್ ವಿಚ್ ಇಸ್ ಕಾಲ್ಡ್ ಬ್ಲಡ್ ಕ್ಯಾಪಿಲರೀಸ್. ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ನೋಡೋದಾದರೆ, ಇನ್ಹಲೇಷನ್, ಎಕ್ಸಲೇಷನ್ ನೋಡೋದಾದರೆ, ಇನ್ಹಲೇಷನ್ ಏನು? ಡ್ಯೂರಿಂಗ್ ಇನ್ಹಲೇಷನ್ ದ ಥ್ರಾಕಿಕ್ ಕ್ಯಾವಿಟಿ, ಚೆಸ್ಟ್ ಕ್ಯಾವಿಟಿ ಎಕ್ಸ್ಪ್ಯಾಂಡ್ಸ್. ನಾವು ಗಾಳಿನ ಆಕ್ಸಿಜನ್ನ ಅಟ್ಮಾಸ್ಫಿಯರಿಂದ ಇನ್ಹೇಲ್ ಮಾಡ್ಕೊಳ್ಳೋವಾಗ, ಉಸಿರು ತೊಗೊಂಡಾಗ ನಮ್ಮ ಚೆಸ್ಟ್ ಕ್ಯಾವಿಟಿ ಏನಿರುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಅಗಲ ಆಗುತ್ತೆ. ರಿಬ್ಸ್ ಲಿಫ್ಟ್ ಅಪ್. ರಿಬ್ಸ್ ಅಂತ ನಮಗೆ ಇಲ್ಲಿ ಏನು ಪ್ರೆಸೆಂಟ್ ಆಗಿರುತ್ತೆ ಅದು ನಾವು ಎಕ್ಸ್ಪ್ಯಾಂಡ್ ಆದಾಗ ರಿಬ್ಸ್ ಗೆಟ್ ಲಿಫ್ಟೆಡ್ ಅಪ್. ಡಯಾಫ್ರಮ್ ಬಿಕೇಮ್ ಫ್ಲಾಟ್ ಇನ್ ದ ಶೇಪ್. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಡಯಾಫ್ರಮ್ ಫ್ಲಾಟ್ ಶೇಪ್ ಆಗುತ್ತೆ. ಇನ್ಹೇಲ್ ಮಾಡಿದಾಗ ಅದು ಶೇಪಲ್ಲಿ ಫ್ಲಾಟ್ ಆಗುತ್ತೆ. ವಾಲ್ಯೂಮ್ ಆಫ್ ಲಂಗ್ಸ್ ಇನ್ಕ್ರೀಸಸ್ ಆ್ಯಂಡ್ ಏರ್ ಎಂಟರ್ ದ ಲಂಗ್ಸ್. ಲಂಗ್ಸಲ್ಲಿ ಏನು ವಾಲ್ಯೂಮ್ ಇರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ವೈಲ್ ಇನ್ಹಲೇಷನ್ ಏರ್ ಗೆಟ್ಸ್ ಎಂಟರ್ಸ್ ಟು ದ ಲಂಗ್ಸ್ ಈಸಿಲಿ. ಹಾಗಾದರೆ ಎಕ್ಸಲೇಷನ್ ನೋಡೋದಾದರೆ, CO2 ಎಕ್ಸಲೇಷನ್ ಅಲ್ವಾ. ಏನು ಅಂತ ನೋಡೋದಾದರೆ, ಥ್ರಾಕಿಕ್ ಕ್ಯಾವಿಟಿ ಕಾಂಟ್ರಾಕ್ಟ್ಸ್. ಥ್ರಾಕಿಕ್ ಕ್ಯಾವಿಟಿ ಇಲ್ಲಿ ಕಾಂಟ್ರಾಕ್ಟ್ಸ್ ಆಗುತ್ತೆ, ಇಲ್ಲಿ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ರಿಬ್ಸ್ ಮೂವ್ ಡೌನ್ವರ್ಡ್ಸ್. ಇಲ್ಲಿ ರಿಬ್ಸು ಲಿಫ್ಟ್ ಅಪ್ ಆಗುತ್ತೆ ಅಂದರೆ ಅಪ್ವರ್ಡ್ ಹೋಗುತ್ತೆ, ಇಲ್ಲಿ ಡೌನ್ವರ್ಡ್ ಬರುತ್ತೆ. ವಾಲ್ಯೂಮ್ ಆಫ್ ಲಂಗ್ಸ್ ಡಿಕ್ರೀಸಸ್ ಆ್ಯಂಡ್ ಏರ್ ಎಕ್ಸಿಟ್ ಫ್ರಮ್ ದ ಲಂಗ್ಸ್. ಇಲ್ಲಿ ಲಂಗ್ಸಿನ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ, ಇನ್ಹಲೇಷನಲ್ಲಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಏರ್ ಎಂಟರ್ ಆಗುತ್ತೆ, ಇಲ್ಲಿ ಏರ್ ಎಕ್ಸಿಟ್ ಆಗುತ್ತೆ ಲಂಗ್ಸ್ ಮುಖಾಂತರ. ಇಲ್ಲಿ ಡಯಾಪ್ಟರ್ ಯಾವ ಶೇಪ್ ಆಗುತ್ತೆ, ಇಲ್ಲಿ ಡೂಮ್ ಶೇಪ್ ಆಗುತ್ತೆ. ಹಾಗಾದರೆ ನೋಡಿ, ಇಲ್ಲಿ ಅವರು ಇನ್ಹಲೇಷನಲ್ಲಿ ಯಾವ್ಯಾವ ಥರ ಆಗುತ್ತೆ ಅಂತ ಇಲ್ಲಿ ನಿಮಗೆ ತೋರಿಸಿದ್ದಾರೆ. ನಾನು ಝೂಮ್ ಮಾಡ್ತಾ ಇದ್ದೀನಿ, ಸೊ ನೀವು ಸ್ಕ್ರೀನ್ಶಾಟ್ ಬೇಕಾದರೂ ತಕ್ಕೋಬೋದು, ಅಥವಾ ನಿಮಗೆ ಡ್ರಾಯಿಂಗ್ ಮಾಡ್ತೀನಿ ಅಂದರೆ ವೀಡಿಯೋನ ಪಾಸ್ ಮಾಡಿ ಒಂದು 5 ಮಿನಿಟ್ಸ್ ನೀವು ಡ್ರಾಯಿಂಗ್ನ ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ಇದು ಇನ್ಹಲೇಷನ್ ಆ್ಯಂಡ್ ದಿಸ್ ಇಸ್ ಎಕ್ಸಲೇಷನ್. ಇದನ್ನು ಈ ಡ್ರಾಯಿಂಗ್ಸ್ನ ಕೇಳಲ್ಲ, ಬಟ್ ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ಮಾಡಿ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ, ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಬಿಟ್ವೀನ್ ಆಲ್ವಿಯೋಲೈಸ್, ಬ್ಲಡ್ ಆ್ಯಂಡ್ ಟಿಶ್ಯೂಸ್ ನೋಡೋದಾದರೆ, ಏರ್ ರಿಚ್ ಇನ್ O2 ಇನ್ ಆಲ್ವಿಯೋಲೈಸ್. ಆಲ್ವಿಯೋಲೈಸಲ್ಲಿ ಆಕ್ಸಿಜನ್ ರಿಚ್ ಆಗಿ ಅಂದರೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಗಿವ್ ರೈಸ್ ಟು ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಬ್ಲಡ್ ಥ್ರೂ ಬ್ಲಡ್ ವೆಸಲ್ಸ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಗ್ಗೆ ಹೇಳ್ತಿದ್ದೀನಿ. ಇಲ್ಲಿ ಬ್ಲಡ್ ವೆಸಲ್ಸ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. O2 ಬೈಂಡ್ಸ್ ವಿತ್ ಹಿಮೋಗ್ಲೋಬಿನ್ ಇನ್ RCB. O2 ಇಸ್ ರಿಲೀಸ್ಡ್ ಇನ್ ಟಿಶ್ಯೂ. ಹಿಮೋಗ್ಲೋಬಿನ್ ಜೊತೆ ಯಾವಾಗ ಕಂಬೈನ್ ಆಗುತ್ತೋ O2 ಟಿಶ್ಯೂ ಮೂಲಕ ರಿಲೀಸ್ ಆಗುತ್ತೆ. ನೆಕ್ಸ್ಟ್ CO2 ಫ್ರಮ್ ಟಿಶ್ಯೂ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಯಾವುದರಿಂದ? ಬ್ಲಡ್ಡಿಂದ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದಮೇಲೆ ಏನಾಗುತ್ತೆ, ಅದು ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಬ್ಲಡ್ ವೆಸಲ್ಸ್ ಆಗುತ್ತೆ. ಆವಾಗ CO2 ರಿಲೀಸ್ಡ್ ಇನ್ ಆಲ್ವೋಕಾರ್ ಸ್ಯಾಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ CO2 ಸೆಂಟ್ ಥ್ರೂ ನಾಸ್ಟ್ರಿಲ್ಸ್. ಅಗೇನ್ ದಿಸ್ ಪ್ರೋಸೆಸ್ ಕಂಟಿನ್ಯೂಸ್, ರಿಪೀಟ್ ಆಗ್ತಾನೆ ಇರುತ್ತೆ. ಯಾಕಂದರೆ ಇದು ಆರ್ಗನಿಸಮಲ್ಲಿ ರೆಸ್ಪಿರೇಷನ್ ಯಾವಾಗಲೂ ಪ್ಲೇಸ್ ತೊಗೊಳೋದ್ರಿಂದ ಇಟ್ ಆಲ್ವೇಸ್ ಕಂಟಿನ್ಯೂಸ್. ಇಟ್ ಇಸ್ ಅ ರೊಟೀನ್ ಥರ. ಹಾಗಾದರೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡೋದಾದರೆ, ಟೆರೆಸ್ಟ್ರಿಯಲ್ ಆರ್ಗನಿಸಮ್ಸ್ ಮತ್ತು ಅಕ್ವಾಟಿಕ್ ಆರ್ಗನಿಸಮ್ಸ್ ನೋಡೋದಾದರೆ ಏನು ಅಂದರೆ, ಟೆರೆಸ್ಟ್ರಿಯಲ್ ಆರ್ಗನಿಸಮ್ಸ್ ಯೂಸ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್. ಅಟ್ಮಾಸ್ಫಿಯರಲ್ಲಿ ಏನು ಆಕ್ಸಿಜನ್ ಪ್ರೆಸೆಂಟ್ ಆಗಿರುತ್ತೋ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದನ್ನು, ಅದನ್ನು ಯೂಸ್ ಮಾಡ್ಕೊಳ್ಳೋದನ್ನು ಟೆರೆಸ್ಟ್ರಿಯಲ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಅಕ್ವಾಟಿಕ್, ನೀರಿನಲ್ಲಿ ವಾಸ ಮಾಡುವಂತಹ ಆರ್ಗನಿಸಮ್ನ ಅಕ್ವಾಟಿಕ್ ಅಂತ ಕರಿತೀವಿ. ಯೂಸ್ಡ್ ಡಿಸಾಲ್ವ್ಡ್ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್. ಆಕ್ಸಿಜನ್ ಡಿಸಾಲ್ವ್ ಆಗಿರೋದನ್ನು, ಅಟ್ಮಾಸ್ಫಿಯರಿಕ್ ಅಲ್ಲದೆ ಡಿಸಾಲ್ವ್ ಆಗಿರೋ ಆಕ್ಸಿಜನ್ನ ಯೂಸ್ ಮಾಡೋದನ್ನು ಅಕ್ವಾಟಿಕ್ ಅಂತ ಕರಿತೀವಿ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ನೋಡೋದಾದರೆ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಇಸ್ ಸಿಂಪಲರ್ ದನ್ ದ ರೆಸ್ಪಿರೇಷನ್ ಇನ್ ಅನಿಮಲ್ಸ್. ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಕ್ಕರ್ ಥ್ರೂ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಬಹಳ ಸಿಂಪಲ್, ಆದರೆ ಅನಿಮಲ್ಸ್ ಥರ ಇಲ್ಲಿ ಲೆಂತ್ ಆಗಿಲ್ಲ, ಜಾಸ್ತಿ ಇಲ್ಲ ಅಂತ ಇಲ್ಲಿ ಅವರೇ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಕ್ಕರ್ಸ್ ಥ್ರೂ. ಯಾವ್ಯಾವ್ದ್ರ ಮೂಲಕ ಅಕ್ಕರ್ ಆಗುತ್ತೆ ಅಂತ ನೋಡೋದಾದರೆ, ಸ್ಟೊಮ್ಯಾಟಾ ಇನ್ ಲೀವ್ಸ್, ಲೆಂಟಿಸಲ್ಸ್ ಇನ್ ಸ್ಟೆಮ್ಸ್, ಜನರಲ್ ಸರ್ಫೇಸ್ ಆಫ್ ದ ರೂಟ್ಸ್. ಗ್ಯಾಸಸ್ ಎಕ್ಸ್ಚೇಂಜ್ ಅಕ್ಕರ್ ಥ್ರೂ ಯಾವುದರಿಂದ ಅಕ್ಕರ್ ಆಗುತ್ತೆ ಅನ್ನೋ ಕೇಳೋ ಚಾನ್ಸಸ್ ಇದೆ. ಅಗೇನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೊಮ್ಯಾಟಾ ಇನ್ ಸ್ಟೊಮ್ಯಾಟಾ ಲೀವ್ಸ್ ಏನಿರುತ್ತೆ, ಸ್ಟೊಮ್ಯಾಟಾ ಏನಿರುತ್ತೆ ಅದ್ರ ಮೂಲಕ ಅಕ್ಕರ್ ಆಗುತ್ತೆ. ಲೆಂಟಿಸಲ್ಸ್ ಇನ್ ಸ್ಟೆಮ್ಮಲ್ಲಿ ಲೆಂಟಿಸಲ್ಸ್ ಏನಿರುತ್ತೆ ಅದ್ರ ಮೂಲಕ ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಕ್ಕರ್ ಆಗುತ್ತೆ. ಜನರಲ್ ಸರ್ಫೇಸ್, ರೂಟ್ಸಲ್ಲಿ ಜನರಲ್ ಸರ್ಫೇಸ್ ಏನಿರುತ್ತೆ ಅದ್ರ ಮೂಲಕನೂ ನಿಮಗೆ ಇಲ್ಲಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಇನ್ ಪ್ಲಾಂಟ್ಸ್ ಅಥವಾ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಕ್ಕರ್ ಆಗುತ್ತೆ. ಹಾಗಾದರೆ ನಾನು ಇಷ್ಟು ನಿಮಗೆ ರೆಸ್ಪಿರೇಷನ್ ಆಫ್ ಪ್ಲಾಂಟ್ಸ್ ತನಕ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್ ತುಂಬ ಶಾರ್ಟ್ ಆಗಿದೆ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ನಿಮಗೆ ಫುಲ್ ಲೆಂತ್ ಅಂತ ಅನಿಸುತ್ತೆ. ಈಗಲೇ 40 ಮಿನಿಟ್ಸ್ ಆಲ್ಮೋಸ್ಟ್ ಆಗಿದೆ. ಸೊ ನಿಮಗೆ ಇವತ್ತಿಗೆ ಇಷ್ಟು ಸಾಕು. ನಾನು ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋನ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ್ಯಾವ ಪಾಯಿಂಟ್ಸ್ ಹೇಳಿದ್ದೀನೋ, ನೀವು ಯಾವ್ಯಾವ್ದನ್ನ ಬರೆದಿಟ್ಕೊಂಡಿದ್ರು, ನಿಮಗೆ ಮೇನ್ ಅನ್ಸೋದನ್ನ ಬರೆದಿಟ್ಕೊಂಡಿದ್ರು ಅದನ್ನು ಇವತ್ತೇ ಒಂದ್ಸತಿ ಓದ್ಬಿಡಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಸೊ ನಿಮಗೆ ವಿಡಿಯೋ ಅರ್ಥ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಬರೋ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.